ಮಾಗಡಿ ಶಾಸಕ ಬಾಲಕೃಷ್ಣ ವಿರುದ್ಧ ಭೂ ಕಬಳಿಕೆಯ ದೂರು ದಾಖಲಾಗಿದೆ. ಬಾಲಕೃಷ್ಣರ ಪತ್ನಿ ವಿರುದ್ಧವೂ ಕೂಡ 8 ಎಕರೆ ಭೂ ಕಬಳಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು. ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಪತ್ರದ ಮೂಲಕ ಮತ್ತೊಂದು ದೂರು ನೀಡಿದ್ದಾರೆ. ಹಾಗಾದ್ರೆ ಏನಿದು ಭೂ ಕಬಳಿಕೆಯ ದೂರು ಅಂತ ನೋಡ್ತಾ ಹೋಗೋದಾದ್ರೆ, ಸುಮಾರು 54 ಕೋಟಿ ಮೌಲ್ಯದ ಭೂಮಿ ಪರಿವರ್ತನೆಗೆ ಈಗ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಆದ್ರೆ ಇದು ಕಾನೂನು ಬಾಹಿರ ಅಂತ ಹೇಳಿ ಅರ್ಜಿಯನ್ನ ತಿರಸ್ಕರಿಸುವಂತೆ ರಮೇಶ್ ಪತ್ರವನ್ನ ಬರೆದಿದ್ದಾರೆ. ಕಂದಾಯ ಇಲಾಖೆ ಎಸಿಎಸ್ ಹಾಗೂ ಡಿಸಿಗೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಪತ್ರದ ಮೂಲಕ ಮತ್ತೊಂದು ದೂರು ಕೊಟ್ಟಿದ್ದಾರೆ. ಕುರುಬರಹಳ್ಳಿ ಸರ್ವೆ ನಂಬರ್ 233, 234, 235 ಮತ್ತು 236ರ ಸ್ವತ್ತು ಸುಮಾರು 54 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತು ಇದು ಅಂತ ಹೇಳಿ. ಇನ್ನು ನರಸಿಂಹಯ್ಯ, ಗಂಗೂಬಾಯಿ, ನಾಗಮ್ಮ ಮತ್ತು ನೀಲಮ್ಮ ಕೆಂಗೇರಿಯ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಕ್ರಯಪತ್ರ ದಾಖಲಾಗಿದೆ. ಇನ್ನು ಜುಲೈ 31ರಂದು ದಾಖಲೆಗಳ ಸಹಿತ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಭೂ ಕಬಳಿಕೆ ಸಂಬಂಧ ದೂರು ನೀಡಲಾಗಿರುತ್ತೆ. ಲೋಕಾಯುಕ್ತ ಕಚೇರಿಯಲ್ಲಿ ಬಿಜೆಪಿಯ ಎನ್ಆರ್ ರಮೇಶ್ ದೂರು ನೀಡಿರ್ತಾರೆ. ಆದರೆ ಈಗ ಸುಮಾರು 54 ಕೋಟಿ ಮೌಲ್ಯದ ಭೂಮಿ ಪರಿವರ್ತನೆಗೆ ಅರ್ಜಿಯನ್ನು ಸಲ್ಲಿಸಲಾಗಿರೋದ್ರಿಂದ ಇದು ಕಾನೂನು ಬಾಹಿರವಾಗಿದೆ. ಹಾಗಾಗಿ ಈ ಒಂದು ಅರ್ಜಿಯನ್ನು ತಿರಸ್ಕಾರ ಮಾಡಿ ಅಂತ ಹೇಳಿ ಸದ್ಯ ರಮೇಶ್ ಪತ್ರವನ್ನು ಬರೆದಿದ್ದಾರೆ. ಕಂದಾಯ ಇಲಾಖೆ ಎಸಿಎಸ್ ಹಾಗೂ ಡಿಸಿಗೆ ಬಿಜೆಪಿ ಮುಖಂಡ ಈ ರೀತಿಯಾಗಿ ಪತ್ರ ಬರೆದಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ವಿರುದ್ಧ ಭೂ ಕಬಳಿಕೆಯ ದೂರು, ಹಾಗೆ ಬಾಲಕೃಷ್ಣರ ಪತ್ನಿ ವಿರುದ್ಧವೂ ಕೂಡ 8 ಎಕರೆ ಭೂ ಕಬಳಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಹಾಗಾಗಿ ಇದು ಜುಲೈ 31ರಂದು ದಾಖಲೆಗಳ ಸಹಿತನೇ ದೂರು ನೀಡಿರ್ತಾರೆ, ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಇದೀಗ ಮತ್ತೊಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಇದು ಕಾನೂನು ಬಾಹಿರವಾಗಿದೆ. ಹಾಗಾಗಿ ಈ ಒಂದು ಅರ್ಜಿಯನ್ನ ತಿರಸ್ಕಾರ ಮಾಡಿ ಅಂತ ಹೇಳಿ ಮತ್ತೊಂದು ಪತ್ರವನ್ನ ರಮೇಶ್ ಬರೆದಿದ್ದಾರೆ. ಕಂದಾಯ ಇಲಾಖೆ ಎಸಿಎಸ್ ಹಾಗೆ ಡಿಸಿಗೆ ಬಿಜೆಪಿ ಮುಖಂಡ ಬರೆದಿರುವಂತಹ ಪತ್ರ ಇದು. ಮಾಗಡಿ ಶಾಸಕ ಬಾಲಕೃಷ್ಣ ವಿರುದ್ಧ ಹಾಗೆ ಅವರ ಪತ್ನಿ ವಿರುದ್ಧವೂ ಕೇಳಿ ಬಂದಿರುವಂತಹ ಭೂ ಕಬಳಿಕೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಮುಖಂಡ ಎನ್ಆರ್ ರಮೇಶ್ ಪತ್ರದ ಮೂಲಕ ಇದೀಗ ದೂರು ಕೊಟ್ಟಿದ್ದಾರೆ. ಸುಮಾರು 54 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತನ್ನ ಕಬಳಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಗಡಿ ಶಾಸಕ ಬಾಲಕೃಷ್ಣ ಹಾಗೆ ಪತ್ನಿ ಎದುರಿಸ್ತಾ ಇದ್ದು, ಲೋಕಾಯುಕ್ತ ಕಚೇರಿಯಲ್ಲಿ ಈ ಹಿಂದೆ ಬಿಜೆಪಿಯ ಎನ್ಆರ್ ರಮೇಶ್ ದೂರು ನೀಡಿರ್ತಾರೆ. ಇನ್ನು 31/7/2025 ಅಂದರೆ ಜುಲೈ 31ರಂದೇ ಈ ಸಂಬಂಧ ಕಂಪ್ಲೇಂಟ್ ಕೂಡ ಆಗಿರುತ್ತೆ. ಕೆಂಗೇರಿಯ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಕ್ರಯಪತ್ರ ಇದ್ದು, ನರಸಿಂಹ, ಗಂಗೂಬಾಯಿ, ನಾಗಮ್ಮ ಮತ್ತು ನೀಲಮ್ಮ ಸುಮಾರು 54 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತು ಅಂತ ಹೇಳಿ. ಹಾಗಾಗಿ ಕುರುಬರಹಳ್ಳಿ ಸರ್ವೆ ನಂಬರ್ 233, 234, 235 ಮತ್ತು 236ರ ಸ್ವತ್ತು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಮಾಗಡಿ ಶಾಸಕ ಬಾಲಕೃಷ್ಣ ವಿರುದ್ಧ ಭೂ ಕಬಳಿಕೆಯ ಆರೋಪ ಕೇಳಿಬಂದಿದೆ. ಜೊತೆಗೆ ಈಗ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಮತ್ತೊಂದು ಪತ್ರವನ್ನು ಬರೆದಿದ್ದಾರೆ. ಏನಕ್ಕೆ ಕಾರಣ ಏನು? ದಿವ್ಯಾ, ಈ ಹಿಂದೆನೇ ಈ ಸಂಬಂಧಪಟ್ಟಂತೆ ಮಾಗಡಿ ಶಾಸಕರಾದ ಎಸ್ ಸಿ ಬಾಲಕೃಷ್ಣ ಅವ್ರ ಪತ್ನಿ ಏನಿದ್ದಾರೆ ರಾಧಾ ಬಾಲಕೃಷ್ಣ ಅವ್ರ ವಿರುದ್ಧ ಹಿಂದೆನೆ ಒಂದು ಹಲವು ಅಂದ್ರೆ ಲೋಕಾಯುಕ್ತ ಕೋರ್ಟ್ ಸೇರಿದಂತೆ ಹಲವು ಕಡೆ ದೂರುಗಳನ್ನ ಎನ್ಆರ್ ರಮೇಶ್ ಅವರು ದಾಖಲಿಸಿದ್ರು. ಈಗ ಪ್ರಸಕ್ತ ವಿಷಯ ಏನಪ್ಪಾ ಅಂತಂದ್ರೆ, ಏನು ಈ ಜಾಗ ಇದೆ, ಆ ಒಂದು 8 ಎಕರೆ ಜಾಗವನ್ನ ಭೂ ಪರಿವರ್ತನೆ ಕನ್ವರ್ಷನ್ಗೆ ಈಗ ಎಸ್ ಸಿ ಬಾಲಕೃಷ್ಣ ಮತ್ತು ಅವ್ರ ಧರ್ಮ ಪತ್ನಿ ಅಪ್ಲಿಕೇಶನ್ ಅನ್ನು ಹಾಕೊಂಡಿರುವಂತದ್ದು, ಡಿಸಿ ಅವರ ಬಳಿ ಅಪ್ಲಿಕೇಶನ್ ಅನ್ನು ಹಾಕೊಂಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಡಿಸಿ ಅವರಿಗೆ ಮತ್ತೆ ಎಸಿಎಸ್ ಅಂದ್ರೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಏನಿದ್ದಾರೆ ಅವರಿಗೆ ಒಂದು ಪತ್ರವನ್ನ ಬರೆದಿರುವಂತದ್ದು. ಎಸಿಎಸ್ ಅವ್ರಿಗೆ ಪತ್ರವನ್ನ ಬರೆದು ಈ ಭೂ ಪರಿವರ್ತನೆ ಮಾಡ್ಕೊಡ್ಬಾರ್ದು, ಯಾಕಂದ್ರೆ ಇದೊಂದು ಸರ್ಕಾರಿ ಜಾಗ ಆಗಿರೋ ಹಿನ್ನೆಲೆಯಲ್ಲಿ ಈ ಹಿಂದೆನೆ ಇದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ರಿಪೋರ್ಟ್ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಎ.ಟಿ. ರಾಮಸ್ವಾಮಿ ಅವರ ಏನು ಆಯೋಗ ಇತ್ತು, ಆ ಆಯೋಗದ ಪ್ರಕಾರ ಈ ಜಾಗ ಏನು ಕುರುಬರಹಳ್ಳಿ ಗ್ರಾಮದ ಸ್ವತ್ತುಗಳೇನಿದೆ ಅದ್ರ ಪ್ರಕಾರ 2006ರಲ್ಲಿ ನೀಡಿರುವಂತಹ ವರದಿ ಪ್ರಕಾರ ಇದು ಸರ್ಕಾರಿ ಗೋಮಾಳ ಜಾಗ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಿದೆ. ಆದ್ರೂ ಕೂಡ ಇದನ್ನ ಒಂದು ಪರಿವರ್ತನೆಗೆ ಇವರು ಅಪ್ಲಿಕೇಶನ್ ಹಾಕೊಂಡಿರುವಂತದ್ದು. ಸರ್ಕಾರಿ ಭೂ ಕಬಳಿಕೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಜಾಗವನ್ನು ಉಳಿಸಬೇಕು. ಈ ಭೂ ಪರಿವರ್ತನೆ ಅಪ್ಲಿಕೇಶನ್ ಏನ್ ಹಾಕಿದ್ದಾರೆ ಎಸ್ ಸಿ ಬಾಲಕೃಷ್ಣ ಅವರು ಶಾಸಕರು ಮತ್ತು ಅವರ ಧರ್ಮ ಪತ್ನಿ ಹಾಕಿರುವಂತಹ ಈ ಅರ್ಜಿಯನ್ನ ತಿರಸ್ಕರಿಸುವ ಮೂಲಕ ಈ ಜಾಗವನ್ನ ಸರ್ಕಾರಿ ಜಾಗವನ್ನ ಉಳಿಸಿಕೊಳ್ಳುವಂತ ಕೆಲಸವನ್ನ ಕಂದಾಯ ಇಲಾಖೆಯ ಅಪರ ಕಾರ್ಯದರ್ಶಿಗಳು ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮಾಡಬೇಕು ಎನ್ನುವಂತ ವಿಚಾರವನ್ನ ಪತ್ರದ ಮುಖೇನ ದೂರನ್ನ ದಾಖಲಿಸಿದ್ದಾರೆ. ಇನ್ನು ಲೋಕಾಯುಕ್ತಕ್ಕೂ ಕೂಡ ಈ ಜಮೀನುಗಳಿಗೆ ಸಂಬಂಧಪಟ್ಟಂತೆ ದೂರು ದಾಖಲೆ ಆಗಿದೆ, ತನಿಖೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಭೂ ಪರಿವರ್ತನೆ ಲ್ಯಾಂಡ್ ಕನ್ವರ್ಷನ್ ಮಾಡಬಾರ್ದು,
ಮಾಡಿದ್ರೆ ಸರ್ಕಾರಿ ಜಾಗ ಎಚ್.ಸಿ. ಬಾಲಕೃಷ್ಣ ಅವರಿಗೆ ಕಬಳಿಕೆ ಮಾಡಿದಂತ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಡಿ.ಸಿ. ಜಗದೀಶ್ ಅವರಿಗೆ, ಆ ನಂತರ ಕಂದಾಯ ಇಲಾಖೆ ಎ.ಸಿ.ಎಸ್ ಅವರಿಗೆ ಪತ್ರವನ್ನ ಎನ್. ರಮೇಶ್ ಅವರು ಬರೆದಿರುವಂತದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.